ಅದು ಮದುವೆ ಆಗೋ ಹುಡುಗ. ಹುಡುಗ ಯಾಕೆ ನಿಂತಿದೆ ನನ್ನ ಪಕ್ಕ? ಮಾಡಿಯಾ ಆಗ್ಬಹುದು, ಆಗತ್ತೆ. ನೀ ಫುಲ್ ಸಪೋರ್ಟ್ ಮಾಡ್ತಿದ್ದಾನೆ. ಮಾಡಿದೆ, ನನ್ನ ಎಕ್ಸ್ಪೆಕ್ಟೇಷನ್ಗೂ ಮೀರಿ ಪ್ರಾಂಕ್ ರೀಚ್ ಆಯ್ತು. ಖುಷಿ ಬೇಜಾರಾಯ್ತು ನಿಮ್ಗೆ? ಇಲ್ಲ, ನನಗೀಗಂತೂ ನಂಬಕ್ಕೆ ಆಗಿದೆ. ಹುಡುಗ ಸೆಟ್ ಆಗಿದೆ, ನನಗೆ ಮದುವೆ ಸೆಟ್ ಆಗಿದೆ. ಅಪ್ಪ ಅಮ್ಮ ಹುಡುಗನ್ ನೋಡಿದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶಾಂಭವಿ ಮೆಂಡನ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಬ್ಲಾಗ್ ಏನು ಅಂದರೆ ನಾನು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಸೊ ಅದು ಯಾರಿಗೆ ಅಂದರೆ ನನ್ನ ಅಜ್ಜಿಗೆ ನಾನು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ, ನನ್ನ ಅಪ್ಪನ ಅಮ್ಮಂಗೆ ನಾನು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಸೊ ಅವರಿದ್ದಲ್ಲಿಗೆ ನಾನು ಹೋಗ್ಬಿಟ್ಟು ಪ್ರ್ಯಾಂಕ್ ಮಾಡಬೇಕು ಇವಾಗ. ಸೊ ಹೊರಟಿದ್ದೀನಿ, ಸೊ ಹೋಗ್ಬಿಟ್ಟು ಪ್ರ್ಯಾಂಕ್ ಮಾಡಬೇಕು. ಪ್ರ್ಯಾಂಕ್ ಏನಪ್ಪ ಅಂದರೆ, ನನಗೆ ಹುಡುಗ ಸೆಟ್ ಆಗಿದೆ, ನನಗೆ ಮದುವೆ ಸೆಟ್ ಆಗಿದೆ. ಅಪ್ಪ ಅಮ್ಮ ಹುಡುಗನ್ ನೋಡಿದ್ದಾರೆ, ನನ್ನ ಬರ್ಡೇ ದಿನ ಹುಡುಗ ಬಂದಿದ್ದ. ಈ ಥರ ಎಲ್ಲ ಏನೇನೋ ಕತೆ ಮುಂದೆ ಹೇಳ್ತೀನಿ. ನಾನು ಅಲ್ಲೇ ಹೋಗಿ ಆನ್ ದ ಸ್ಪಾಟ್ ನಾನು ಹೇಳ್ತೀನಿ, ಪ್ರ್ಯಾಂಕ್ ಮಾಡ್ತೀನಿ. ನಂಗೆ ಏನೇನು ಅನ್ಸುತ್ತೋ ಅದೆಲ್ಲ ಹೇಳ್ಬಿಟ್ಟು ಪ್ರ್ಯಾಂಕ್ ಮಾಡ್ತೀನಿ. ಸೊ ವಿಷಯ ಇದು. ಸೊ ಅದಕ್ಕೆ ನಾನು ಪ್ರೂಫ್ ಬೇಕಲ್ವಾ, ಸುಮ್ಮನೆ ಅವ್ರು ನಂಬಲ್ಲ ಅಲ್ವಾ, ಏನೋ ಹೇಳ್ತಿದ್ದಾಳೆ, ಸುಳ್ಳು ಹೇಳ್ತಿದ್ದಾಳೆ ಅಂತ ಅನ್ಕೋತಾರೆ. ಅದಕ್ಕೆ ನಾನು AI ಅಲ್ಲಿ ಒಂದು ಫೋಟೋ ರೆಡಿ ಮಾಡಿದ್ದೀನಿ. ನನ್ನ ಜೊತೆಗೆ ಒಂದು 27 years old ಹುಡುಗ ಇರೋ ಥರ ಒಂದು ಫೋಟೋ ಜನರೇಟ್ ಮಾಡಿದ್ದೀನಿ. ಸೊ ಈ ಪ್ರ್ಯಾಂಕ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇರೋದು ನಮ್ಮ ಪಪ್ಪ. ಸೊ ಇವಾಗ ನಾವು ಅಜ್ಜಿ ನೋಡಕ್ ಹೋಗ್ತಾ ಇದೀವಿ, ಅಜ್ಜಿ ಹತ್ರ ಮಾತಾಡಕ್ ಹೋಗ್ತಾ ಇದೀವಿ. ತುಂಬಾ ದಿನ ಆಯ್ತು ನಾ ಅಜ್ಜಿ ಹತ್ರ ಮಾತಾಡಿದೆ. ಸೊ ಇವತ್ತು ಪ್ರ್ಯಾಂಕ್ ಮಾಡ್ತೀನಿ. ಅಜ್ಜಿ ಏನ್ ರಿಯಾಕ್ಟ್ ಮಾಡ್ತಾರೆ, ಅಜ್ಜಿ ಏನ್ ಹೇಳ್ತಾರೆ, ಅದನ್ನ ನಂಬ್ತಾರಾ ನಂಬಲ್ವಾ ಏನು ಅಂತ ನೋಡೋಣ. ಸೊ ನಮ್ಮ ಅಜ್ಜಿ ಸ್ವಲ್ಪ ಇಂಟೆಲಿಜೆಂಟ್ ಇದ್ದಾರೆ, ಅವರು ಸೀರಿಯಲ್ ನೋಡ್ತಾರೆ, ಸಿನಿಮಾ ಎಲ್ಲ ನೋಡ್ತಾರೆ. ಸೊ ಅವ್ರಿಗೆ ಆ ಥರ ಬೇರೆ ಥರ ಪ್ರ್ಯಾಂಕ್ ಮಾಡೋಕ್ಕಾಗಲ್ಲ. ಬಟ್ AI ಜನರೇಟ್ ಮಾಡಿರೋ ಫೋಟೋ ಮಾತ್ರ ಸಖತ್ತಾಗಿ ಬಂದಿದೆ. ಯಾರಾದ್ರೂ ನಿಜ ಹುಡುಗ ಅಂತ ತಿಳ್ಕೊಬೇಕು, ಆ ಥರ ಬಂದಿದೆ. ಸೊ ನಾನು ಮತ್ತೆ ನಮ್ಮಪ್ಪ ತುಂಬಾ ಸುಳ್ಳು ಹೇಳ್ಬಿಟ್ಟು, ಇಲ್ಲ ಹೌದು ಸೆಟ್ ಆಗಿದೆ ಅಂತೆಲ್ಲ ಹೇಳೋಣ ಅಂತ ನಮ್ಮ ಪಪ್ಪ ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ಸೊ ನಾನು ಪಪ್ಪಂಗೆ ಹೇಳಿದ್ದೀನಿ, ಸಪೋರ್ಟ್ ಮಾಡಿ ಹಿಂಗೆಲ್ಲ ಸುಳ್ಳು ಹೇಳಿ ನನ್ನ ಜೊತೆಗೆ ಅಂತ. ಸೊ ಪಪ್ಪ ಓಕೆ ಅಂದಿದ್ದಾರೆ. ಸೊ ಪಪ್ಪ ನಾನು ಸೇರ್ಕೊಂಡು ಇವತ್ತು ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ ಅಜ್ಜಿಗೆ. ಸೊ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಗೈಸ್ ಪ್ರ್ಯಾಂಕ್ ಮಾಡೋದಕ್ಕೆ. ನನಗಂತೂ ಪ್ರ್ಯಾಂಕ್ ಮಾಡೋದಂದ್ರೆ ತುಂಬಾ ಇಷ್ಟ. ಓಕೆ ಗೈಸ್, ಲೆಟ್ಸ್ ಗೋ, ಪ್ರ್ಯಾಂಕ್ ಮಾಡೋಣ ಬನ್ನಿ. ಪಪ್ಪ, ನಿಂಗೆ ಅಜ್ಜಿ ಪ್ರ್ಯಾಂಕ್ ಆಗುತ್ತೆ ಅಂತ ಅನಿಸ್ತಿದೆ? ಅಜ್ಜಿ ಪ್ರ್ಯಾಂಕ್ ಆಗುತ್ತಾ? ಆಗ್ಬಹುದು, ಆಗತ್ತೆ. ನೀ ಫುಲ್ ಸಪೋರ್ಟ್ ಮಾಡ್ತಿದ್ದಾನೆ, ಸುಳ್ಳು ಹೇಳೋಣ. ಆಯ್ತು, ಚೆನ್ನಾಗಾಗ್ಬೋದಾ? ಚೆನ್ನಾಗಾಗತ್ತೆ. ಸರಿ, ನೋಡೋಣ ಹೆಂಗಾಗುತ್ತೆ ಅಂತ. ಆಯ್ತು, ನೋಡ. ಹೆಂಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀರಾ? ಬಡ್ಡಿ ನನ್ನ ಮಾಡಿ. ಬೇಡ ನಗು ರಾಜಕೀಯ ಇಲ್ಲ, ಹೇಳ್ತೀನಿ. ಸೊ ಗೈಸ್, ಈಗ ನಾನು ಸ್ಪೆಷಲ್ ವಿಷಯನ ಫಸ್ಟ್ ಅಜ್ಜಿಗೆ, ಇದು ಅಜ್ಜಿ, ನನ್ನ ಅಜ್ಜಿ, ಅವ್ರಿಗೆ ವಿಷಯ ಹೇಳ್ತೀನಿ. ಬರ್ತಾ ಇದೆ. ಕಳ್ಳೀವಳು, ಅಯ್ಯೋ ಕಳ್ಳೀವಳು. ನೋಡಂಗಿಲ್ಲ ಅಷ್ಟೇ. ಇವರೆಲ್ಲ ಏನು ಎಕ್ಸ್ಪ್ರೆಷನ್ ಕೊಡ್ತಾರೆ ಅಂತ ಆಯ್ತಾ? ಯಾಕಂದ್ರೆ ನನ್ನ ಚಿಕ್ಕ ಮಗು ತರಾನೇ ಅನ್ಕೋತಾರೆ, ಈಗನೂ ಅಷ್ಟೇ ಚಿಕ್ಕ ಮಗು ತರಾನೇ ಆಸೆ ಮಾಡ್ತಾರೆ. ಸೊ ಈ ವಿಷಯ ಕೇಳಿ ಏನ್ ಹೇಳ್ತಾರೆ ಅಂತ ನೋಡು. ಯಾರದು ಯಾರದು ಅದು ಗೊತ್ತಿಲ್ಲ. ಹೌದು, ಯಾರು ತೋರಿಸ್ತಾ ಇದೀನಿ, ಅದನ್ನ ಹೇಳಕ್ ಬಂದಿದ್ದು ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ನಾನು ಹೇಳಕ್ ಬಂದಿದ್ದು. ಅದೇ ಹುಡುಗ ಯಾಕೆ ನಿಂತಿದೆ ನನ್ನ ಪಕ್ಕ? ಮಾಡಿಯಾ ಮದ್ವೆ ನಿಮ್ಗೆ ಹೇಳ್ದೆ, ಮದ್ವೆ ನಿಮ್ಗೆ ಹೇಳ್ದೆ ಮದ್ವೆ ಆಗ್ತೀನಿ. ಹೌದು ಹೌದು, ಚಂದ ಇದ್ದಾರಾ? ಸರಿ, ಚಂದ ಇದ್ದಾರಾ? ಸೂಪರ್, ಅವ್ನಿಗಿಂತ ಗಿಡ್ಡ ಇದೆಯಾ? ಕಿತ್ತ ಕುಳ್ಳಿಗೆ ಇವನ ಪ್ಯಾಂಟ್ ಇದಿಲ್ಲ ನೋಡಿ. ಸೊ ಈಗ ಅವರೆಲ್ಲ ನೋಡ್ತಾ ಇರ್ತಾರೆ, ಅವರು ಅವ್ರ ಫ್ಯಾಮಿಲಿ ಎಲ್ಲ. ಸೊ ಹುಡ್ಗ ಬಗ್ಗೆ, ಅಜ್ಜಿಗೆ ಹುಡ್ಗ ಇಷ್ಟ ಆದ್ರ? ಹಿರಿ ಅಜ್ಜಿಗೆ ಹುಡ್ಗ ಇಷ್ಟ ಆದ್ರ ಅಂತ ಕೇಳ. ನನಗೆ ತುಂಬಾ ಇಷ್ಟ ಆಯ್ತು. ನಿಜ 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 ಇಷ್ಟ ಆಯ್ತು. ಜೋಡಿ ಚಂದ ಉಂಟಾ? ಜೋಡಿ ಸೂಪರ್ ಇದೆ. ನೀವು ಅನ್ಕೊಂಡಿದ್ರೆ ಇಷ್ಟು ಬೇಗ ಅಂತ? ನೀವು ನನ್ನ ಚಿಕ್ಕ ಪಾಪ ತರನೇ ನೋಡ್ತಿದ್ರ? ಹೌದು, ಚಿಕ್ಕ ಪಾಪ ತರಾನೆ, ಆದ್ರೂ ಆಗ್ಬೇಕಲ್ಲ. ನಿಮ್ಮ ಮಗನೇ ಬೇಗ ಮಾಡಿಸ್ತಾ ಇರೋದು. ಮಾಡಿಸ್ಲಿ, ಒಳ್ಳೇದಾಯ್ತು. ನಿಮ್ಗೆ ಇಷ್ಟ ಆಯ್ತು? ನಂಗೆ ತುಂಬಾ ಇಷ್ಟ ಆಯ್ತು. ಆರೆಂಜ್ ಮ್ಯಾರೇಜ್. ದುಬೈಯಲ್ಲಿ, ಫಾರಿನಲ್ಲಿ. ಇದು ದುಬೈಲೇ ಇರೋದು ಹುಡುಗ? ಫಾರಿನಲ್ಲ ಹುಡುಗ. ನಮ್ ಕ್ಯಾಸ್ಟ್ ಆಗ್ತಾಳ ಹೇಳು ಅಂತ ಅಂದ್ರ. ಅದಕ್ಕೆ ಮೊದ್ಲೇ ಇವಾಗ ಸ್ಟಾರ್ಟಿಂಗ್ ಹೇಳೋದ್ ಬೇಡ, ಏನು ಫಿಕ್ಸ್ ಆಗದೆ ಅಂತ ಹೇಳಿರ್ಲಿಲ್ಲ. ಈಗೆಲ್ಲ ಫಿಕ್ಸ್ ಆಯ್ತಾ? ಈಗೆಲ್ಲ ಫಿಕ್ಸ್ ಆಯ್ತು. ಅದೇ ಅವ್ರು ಹೋಗ್ತಾರೆ ಇನ್ನು 2 months ಬಿಟ್ಟು. ಎಲ್ಲಿದ್ದಾರೆ? ಇದು ಅವರು ಫಸ್ಟ್ ಟೈಮ್ ನೋಡಕ್ ಬಂದಿದ್ ನನ್ನ ಬರ್ಡೇಗೆ. ನಾನು ಚೆನ್ನಾಗಿ ಎಲ್ಲಿದ್ದಾನೆ ಅವನು? ಮನೆಯಲ್ಲಿ. ಎಲ್ಲಿದ್ಯಪ್ಪ? ಈಗಿದ್ದಾರೆ, ಇವ್ರ ಮನೆ ಸಸಿ ಇತ್ಲು ಅಲ್ಲಿ ಮಂಗಳೂರು, ಸಸಿ ಇತ್ಲು. ಸುಂದರ್ ಸುವರ್ಣ
ಸುವರ್ಣ ಬಳಿ. ಪರವಾಗಿಲ್ವಾ? ಓಕೆನಾ? ಓಕೆ ಓಕೆ ಓಕೆ. ನಿಮ್ಗೆ ನಾನು ಸಡನ್ ಆಗಿ ಬಂದು ಹಿಂಗೆ ಹೇಳ್ತೀನಿ ಅಂತ ಗೊತ್ತಿತ್ತ? ನನಗೆ ಏನು ಗೊತ್ತಿರಲಿಲ್ಲ, ಇದೇ ಮಾಡ್ಲ ಯೋಚನೆ ಇಲ್ಲ. ಯಾಕಂದ್ರೆ ಸಣ್ಣ ಅದು, ನೀವು ಇನ್ನೂ ಸಣ್ಣ ಹೇಳ್ತಾರ ನಾನು ನೋಡ್ತೀನಿ. ಸಣ್ಣವಳೆ ಅಲ್ವಾ ನೀನು? ಅಲ್ಲ, ಇವಾಗ ನೆಕ್ಸ್ಟ್ ಮಂತ್ ಎಂಗೇಜ್ಮೆಂಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಇವಾಗ ನೀವೇ ಹೇಳ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ. ಅದಕ್ಕೆ ನಾನು ಪಾಪ ಬಂದ್ರೆ ಕೇಳ ಪಾಪ. ನೆಕ್ಸ್ಟ್ ಅವ್ರು ಹೋಗ್ತಾರೆ, ಅಷ್ಟೊಳಗೆ ಎಂಗೇಜ್ಮೆಂಟ್ ಮಾಡ್ಬೇಕಂತ. ಯಾವಾಗ ಹೋಗ್ತಾರೆ? ಅದು ಮೇಗ್ ಹೋಗ್ತಾರೆ. ಮಾಡಿಬಿಡಿ ಅಲ್ಲ. ಸರಿ, ಒಳ್ಳೇದಾಯ್ತು. ಅವ್ರು ಬಂಗಾರ ಎಲ್ಲ ಕೇಳಿದಾರೆ. ಇದೆ ನಮ್ದು ಹುಡುಗಿನೇ ಬಂಗಾರ. ಬಂಗಾರದ ಬೊಂಬೆ ನನ್ನ ದೇವಿ ನೀನಮ್ಮ. ಎಷ್ಟು ಪವನ್ ಕೇಳಿರೋದು? 15. ಏನಂತ? ಚೆನ್ನಾಗಿ ನೋಡ್ಕೊ ಅಂತ. ನಮ್ಮದು ಸಣ್ಣದ ಮಗು, ನಮ್ಮದು ಮುದ್ದಿನ ಮಗಳು. ಮಗ ಯಾಕೆ ಒಪ್ಕೊಂಡಿರ್ಬೋದು ಹೇಳಿ? ಏನ ಅದು ಗೊತ್ತಿಲ್ಲ. ಅವ್ರು ಫಾರಿನ್ ಹೋದ್ರೆ ನಾ ಇಲ್ಲಿರ್ತೀನಲ್ಲ ಅಪ್ಪ ಅಮ್ಮನ ಜೊತೆ. ಇಲ್ಲ ಅಂದ್ರೆ ಅಲ್ಲ, ಅಪ್ಪನಿಗೆ ಮಗಳನ್ನ ಬಿಟ್ಟಿರಕ್ಕಾಗಲ್ಲ, ಮಗಳಿಗೆ ಅಪ್ಪನ ಬಿಟ್ಟಿರಕ್ಕಾಗಲ್ಲ. ನಾ ಹೋಗ್ಲಾ ಫಾರಿನ್ನಿಗೆ? ಬೇಡ, ಹೋಗಿ ಬಾ, ಹೋಗಿ ಬಾ ಬೇಕಾದ್ರೆ. ಹೋಗಿ ಬಾ, ಗಂಡನ ಜೊತೆ ಹೋಗಿ ಬಾ. ಚೆನ್ನಾಗಿದೆ ಹುಡುಗ, ಚೆನ್ನಾಗಿದೆ. ಸುಂದರ್ ಸುವರ್ಣ. ಸುಂದರ ಅಂತಾನೆ ಹೆಸರು. ಯಾರೋ ಇವನು? ಇವನೇ ಸುಂದ್ರ. ನೋಡಕ್ ಹೋತಿ ನನ್ನ ಮಗ ಇದ್ದಂಗ ಅವನು ಸುಂದ್ರ ಅತ್ತೆ. ಅವನು ಸುಂದರವಾಗಿದ್ದಾನೆ. ಸುವರ್ಣ ನಮ್ದು ಮೆಂಡನ್. ನಮ್ದು ಮೆಂಡನ್ ಬಳಿ ಅಲ್ಲ, ಅವ್ರದ್ದು ಸುವರ್ಣ ಬಳಿ ಅಷ್ಟೇ. ನೀವು ತುಳುದು ಏನಾದ್ರು ಅವ್ರಿಗೆ ಹೇಳ್ಬೇಕು. ಬುದ್ಧಿಲಾತೆ ಈಗ ಅಜ್ಜಿ ತುಳುವಲ್ಲೇನೋ 2-3 ಎಂಕಲ್ನ ಪೊಣ್ಣು ಬಂಗಾರದ ತುಂಡು, ಬಾರಿ ಮುದ್ದದ ಬಾಲೆ ಅಂಕಲ್ನ. ಆಯಲ್ಲ ಅಪ್ಪನ ಮುದ್ದಿನ ಮಗಳು ಆಲೇನ್ ಮಾತ್ರ ಭಾರಿ ಪೊರ್ಲುಡು ತೂವ ನೋಡು, ಬಂಗಾರ ತೂವನ್ ಲೆಕ್ಕ ತೂವ ನೋಡು. ಅಲ್ಲಿ ದಾಲ ಕಷ್ಟಾವೇರ ಆಯ್ನಾತ್ ಚೀಪ್ ರೇಟ್ ಬಂತದ. Emotional damage. ತುಳು ಪಾತ್ರೆ ಅಂಚನೆ ಅಂಚನೆ ಆಯ್ನಾತ್ ಮರ್ಮಲೇನ್ ಪೊರ್ಲುಡು ತುಲೆ. ಪೊಣ್ಣನ ಮಾಮಿಗ್ ಪಣ್ಪ ಏರ್ ಮತ್ ಉಲ್ಲೇರು ತಂಗಾಡಿ ಉಲ್ಲೋಲು ಮಾಮ ಉಲ್ಲೇರು ಅತ್ತೆ ಉಲ್ಲೇರು. ಸಿಂಪಲ್ ಆಗಿ ಮಾಡ್ತೀವಿ, ಸಿಂಪಲ್ ಆಗಿ. ನೀವೆಲ್ಲ ರೆಡಿ? ಮದ್ವೆಗೆ ರೆಡಿ ರೆಡಿ. ನಂಗ್ ನಮ್ಮ ಅಪ್ಪ ಏನ್ ಹೇಳ್ತಾರೋ ಹಂಗ ಒಪ್ಪಿರ್ತೀನಿ. ಯಾಕಂದ್ರೆ ಇಲ್ಲೇ ಇರೋದಲ್ಲ, ಅದಕ್ಕೆ ಒಪ್ಪಿರೋದ್ ನಾನು. ಖುಷಿ ಆಯ್ತಾ? ಸಂತೋಷ ಆಯ್ತು, ಬೇಜಾರಾಯ್ತು. ನಮ್ಗೆ ನಮ್ಮ ಅಮ್ಮಂಗೆ, ನಮ್ಮ ಪಪ್ಪುಗೆ, ನಮ್ಮ ಅಣ್ಣಂಗೆ ಇಲ್ಲೇ ಇರ್ತೀನಲ್ಲ ಅಂತ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಹೌದೌದು, ನಂಗೆ ಹೀರೋ ಇದ್ದಂಗ. ಹೈಟ್ ತುಂಬಾ ಹೈಟ್ ಇದಾರಲ್ಲ. ಇಲ್ಲ ಬಾರಿ ಅಲ್ಲ, ನಿಮ್ಗಿಂತ ಚೂರು ಸಹ ಆಯ್ತೇನ ಅಲ್ಲ? ಅದೇ ಫಸ್ಟ್ ನೋಡಕ್ ಬಂದಿದ್ದು, ಬರ್ಡೇಗೆ ಬಂದಿದ್ರು. ಹೌದಾ? ಅವರೆಲ್ಲ ಇದ್ರು ಅಲ್ಲಿ, ಅವ್ರ ಊರಲ್ಲೇ ಮಾಡಿದಲ್ಲ, ಬೀಚ್ ಹತ್ರ, ಸಸಿ ಬೀಚ್ ಹತ್ರ ಬರ್ಡೇ ಅಣ್ಣ ಮಾಡಿದ್ದು. ಬಂದಿದ್ರು ಅವ್ರ ಮನೆಯವರೆಲ್ಲ ಬಂದಿದ್ರು. ನಂಗೆ ಬಾರಿ ಇಷ್ಟ ಆಯ್ತು ನಂಗೆ. ಇಷ್ಟ ಇಲ್ಲ. ಬಂಗಾರ ದುಡ್ಡು ಕೊಡೋಷ್ಟಿಗೆ ಎಂತ ಬಂಗಾರ ಬೇಕು ಅವರಿಗೆ? ಸ್ವಲ್ಪ ಹಾಕಿ ಅಂದಿದ್ದೆ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹಾಕಿ ಬಂಗಾರ. ಸರಿ, ಹಂಗಂತ ಮಾಡ್ಬೋದು. ಮೊನ್ನೆ ಎಲ್ಲ ಹೋಗಿದ್ವಿ, ಊಟ ಎಲ್ಲ ಮಾಡ್ಕೊಂಡ್ ಬಂದ್ವಿ ಅವ್ರ ಮನೆಗೆ. ಇವ್ರ ಮನೆಗೆ ಹೋಗಿದ್ರಾ? ಮಂಗಳೂರಲ್ಲಿ ಇವ್ರ ಮನೆನಾ? ಸೀತ್ಲಲ್ಲಿ. ಹೌದಾ? ನಿಮ್ ಮಗ ನೋಡಿ ಫುಲ್ ಟೆನ್ಷನ್, ಎಂಗೇಜ್ಮೆಂಟ್ ಮಾಡ್ಬೇಕಲ್ಲ. ಹೌದು, ನಾನ್ ಹೇಳಿದ್ನಾ ಅವ್ರಿಗೆ ಮಾಡಕ್ಕೆ. ನಾನು 28 ವರ್ಷಕ್ಕೆ ಮಾಡೋಣ ಅಂತಿದ್ದೆ. ನಂಗೆ ನಿಮ್ಗೆ ಗೊತ್ತ ನಾ ಹೆಂಗೆ ಅಂತ. ನೀವು ಅಳ್ತೀನಿ ಇಲ್ಲೆಲ್ಲರೂ ಬಿಟ್ಟು. ನೀಗ ಪಪ್ಪ ಹೋದ್ರೆ ಅಳ್ತೀನಿ ನಾನು, ಅಯ್ಯೋ ಅತ್ತೆ ಆ ಪಪ್ಪ ಬೇಕು ಅಂತ. ನೀವು ಒಳ್ಳೇದು ಈಗಿಡೋದು ಏನಿಲ್ಲ. ಇಲ್ಲ. ಅಯ್ಯೋ ನಾ ಅಳ್ತಾರ ಅನ್ಕೊಂಡೆ, ಅದ್ರ ಬೇಜಾರು. ಅಯ್ಯೋ ಮೊಮ್ಮಗಳು ಒಳ್ಳೇದು ಯಾಕೆ? ಚೆನ್ನಾಗಿರ್ಬೇಕು ಅಂತೀವಿ. ಖುಷಿ ಆಯ್ತು. ನಾ ಚೆನ್ನಾಗಿ ಕಾಣ್ತಿದ್ನ ಬಡ್ಡಿ. ಭಾರಿ ಚಂದ. ಭಾರಿ ಚಂದ ಕಾಣ್ತಿ, ಚಂದ ಕಾಣ್ತಿ. ಜೋಡಿ ಸೂಪರ್ ಇದೆ. ಈಗ ಯಾರು ಅಳಲ್ಲ. ಗೈಸ್, ನಮ್ಮ ಅಜ್ಜಿ ಅಳ್ತಿದ್ದಾರೆ. ನಮ್ಮ ಅಜ್ಜಿ ನನ್ ಗಂಡನ ಜೊತೆ ನನ್ ಜೊತೆ ಫಾರಿನಿಗೆ ಬರ್ತಿದ್ದಾರೆ. ಹೌದು, ನಾನು ಬರ್ತೀನಿ. ನನ್ನ ಮೊಮ್ಮಗಳು, ನನ್ನ ಪುಲ್ಲಿ ಜೊತೆ ನಾನು ಬರ್ತೆ. ಫಾರಿನಲ್ಲಿ ಎಂತ ಮಾಡೋದು? ಬಸ್ ಕಂಪ್ನಿಲಿ ಯಜಮಾನ ಅಂದ್ರೆ ಯಜಮಾನ ತರ ಎಲ್ಲ ನಮ್ ಕೈನಲ್ಲಿ. ಫಾರಿನ್ ಅಂತ ಮ್ಯಾನೇಜರ್. ಹೌದಾ? ತುಂಬಾ ಜನಕ್ಕೆ ಹೇಳ್ಬೇಕು. ಸುಮಾರು ಫ್ಯಾಮಿಲಿಯಲ್ಲಿ ಸುಮಾರು ಜನ ಇದ್ದಾರೆ. ನಾವು ನಮ್ಮ ಊರೇ ಉಡುಪಿಲೇ ಹುಟ್ಟಿದವ್ರು. ನಮ್ಮ ಅಜ್ಜಿ ಅಲ್ಲೇ ಓದಿದ್ದು ಬೆಳೆದಿದ್ದು. ಕಡೆಕಾರ್, ಉಡುಪಿ ಕಡೆಕಾರ್ನಲ್ಲಿ ಓದಿದ್ದು ನಾನು. ನನ್ನ ಅಪ್ಪ ಮಾಸ್ಟ್ರು. ಮಾಸ್ಟರ್ ಆಗಿದ್ರು. ಇವ್ರ ಮೇಲೆ ತುಳುನೇ ಮಾತಾಡ್ತಿದ್ರು. ಈಗ ಒಂದ್ ಸ್ವಲ್ಪ ಕನ್ನಡ ಅಷ್ಟೇ ಅಭ್ಯಾಸ ಆಗ್ಬಿಟ್ಟಿದೆ. ಕನ್ನಡ ಮಾತಾಡಿ ಈ ಮಕ್ಕಳ ಹತ್ರ ಎಲ್ಲ ಮಾತಾಡಿ ಅಭ್ಯಾಸ ಆಗ್ಬಿಟ್ಟಿದೆ. ನೀವೀಗ ಎಂಗೇಜ್ಮೆಂಟ್ ಗೆಲ್ಲ ಶಾಪಿಂಗ್ ಎಲ್ಲ ಎಲ್ಲಿಗೆ ಹೋಗೋಣ? ನಾವು ನೀವು ಉಡುಪಿ ಜಯಲಕ್ಷ್ಮಿ ಸಿಲ್ಸ್ಗೆ ಹೋಗೋಣ.
ಗೈಸ್ ನಮ್ಮ ಅಜ್ಜಿ ತುಂಬಾ ಇಂಟೆಲಿಜೆಂಟ್. ಹಳೆ ಕಾಲದ ಅಜ್ಜಿ ತರ ಅಲ್ಲ, ಸೀರಿಯಲ್ ನೋಡ್ತಾರೆ, ಅವ್ರಿಗೆ ಎಲ್ಲ ಗೊತ್ತಾಗುತ್ತೆ, ಈಗಿನ ಜನರೇಷನ್ಗೆ ಎಲ್ಲ ಗೊತ್ತಾಗುತ್ತೆ. ಆ ತರದ ಅಜ್ಜಿ ನಮ್ದು. ಹಳೆ ಕಾಲದ ಅಜ್ಜಿ ಎಲ್ಲ ಅಲ್ಲ, ಅಪ್ಡೇಟ್ ಅಜ್ಜಿ. ವಯಸ್ಸು ಮಾತ್ರ ಆಗಿದೆ. ಅದೇ ನೋಡಿ ಎಷ್ಟು ಯಂಗ್ ಆಗಿದ್ದಾರೆ ನಮ್ಮ ಅಜ್ಜಿ ಅನ್ಸುತ್ತಾ. ಇಷ್ಟು ದೊಡ್ಡ ಮಕ್ಕಳೆಲ್ಲ ಇದಾರೆ, ಮೊಮ್ಮಕ್ಳು ಇದಾರೆ, ಮರಿ ಮಗ ಇದ್ದಾನೆ, ಅದೆಲ್ಲ ಈಗ ಮರಿ ಮಗ ಇದಾನೆ ಅನ್ಸುತ್ತಾ. ಎಷ್ಟು ಯಂಗ್ ಆಗ್ಯಾರ ನೋಡಿ. ಮತ್ತು ಚಂದನದ ಗುಣಗಳ ಸತ್ತು ತ್ವಚೆನಷ್ಟು ಅರಳಿದೆ. ಏಪ್ರಿಲ್ ಫಸ್ಟ್ ಫುಲ್ ನಾನಾ ಸುಳ್ಳದು. ಬರುತ್ತಲ್ಲ ಗೊಂಬೆ ಎಲ್ಲ ಮಾಡ್ತಾರಲ್ಲ, ಆ ತರದ್ರಲ್ಲಿ ಸುಳ್ಳು ಕ್ರಿಯೇಟ್ ಮಾಡಿದ್ ನಾನು ಇಮೇಜ್. ಆ ಹುಡುಗ ಸುಳ್ಳು ಯಾರಿಗೆ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ ಯಾರಿಗ್ ಗೊತ್ತು. ಮಾಡ್ಕೊಂಡು ನಾನಂತೂ ಭಾರಿ ಖುಷಿ ಬೇಜಾರಾಯ್ತು ನಿಮ್ಗೆ? ಇಲ್ಲ, ನನಗೀಗಂತೂ ನಂಬಕ್ಕೆ ಆದಿದ್ದಷ್ಟು ಆಯ್ತು. ಬೇಜಾರ್ ಹಾ ಇದು ನಿಜ ಆಗ್ಬೇಕಿತ್ತು ಅಂತ ಇಷ್ಟ ಆಯ್ತು. ಚೆನ್ನಾಗಿ ಆಕ್ಟ್ ಮಾಡಿದ್ನ? ಹಾ, ಚೆನ್ನಾಗಿ ಮಾಡಿದ್ನ. ಮಗ ಹೆಂಗ್ ಆಕ್ಟ್ ಮಾಡ್ದ? ನನ್ನ ಮಗ ಭಾರಿ ಚೆನ್ನಾಗಿ ಅದು ಬೇಜಾರಾಯ್ತು ನಿಮ್ಗೆ? ನನಗೀಗ ಅಲ್ಲ ಅಂದ್ರ ಮೇಲೆ ತುಂಬಾ ಬೇಜಾರಾಯ್ತು. ಎಲ್ರಿಗೂ ಫೋನ್ ಮಾಡಿ ಹೇಳೋಣ ಅಂತಲ್ಲ. ಹಾ ಇದೆ, ಎಲ್ಲರಿಗೂ ನನ್ನ ಪೈಕಿಯವರಿಗೆಲ್ಲ ಹೇಳಿ ನನ್ನ ಮೊಮ್ಮಗಳಿಗೆ ಒಳ್ಳೆ ಸೆಟಲ್ಮೆಂಟ್ ಆಯ್ತು ಅಂತ ಅದು ಯೋಚನೆ ಮಾಡ್ತಾ ಇದ್ದೆ. ಈಗ ನಿರಾಶೆ ಆಯ್ತು. ಹೌದಾ? ಇದು ನಾನ್ ಚೆನ್ನಾಗಿ ಆಕ್ಟ್ ಮಾಡ್ದೆ. ನೀನ್ ಚಂದ. ನಾನೀಗ ಧಾರಾವಾಹಿಗೆ ಹೋಗ್ಬೋದಾ? ನೀನ್ ಹೀರೋಯಿನ್ ಆಗ್ಬೋದು. ಆಗ್ಬೋದು, ಚೆನ್ನಾಗಿ act ಮಾಡ್ತೀನಿ. ಚೆನ್ನಾಗಿ ಮಾಡ್ತೀನಿ. ನನ್ನ ವಿಡಿಯೋ ನೋಡಿ ಏನ್ ಅನ್ಸುತ್ತೆ ಹೇಳಿ. ವಿಡಿಯೋ ನೋಡಿ ತುಂಬಾ ಖುಷಿ ಆಯ್ತು ಕಣೆ. ಹಾ ಶಾಕ್ ಆಯ್ತು. ಒಂದೇ ಸಲ ಚೆನ್ನಾಗಿ ಮಾಡಿದ್ನ ವಿಡಿಯೋ ಎಲ್ಲ? ಚೆನ್ನಾಗಿ ಮಾಡಿದ್ಯಾ. ಖುಷಿ ಆಯ್ತಾ? ಖುಷಿ ಆಯ್ತು. ನೀನು ಮಾತಾಡಿ ನೋಡಿದ್ರೆ ತುಂಬಾ ಚಂದ ಕಾಣಿಸುತ್ತೆ. ತುಂಬಾ ಚಂದ ಆಯ್ತು ಮಾತು. ಮುಖ ಚಂದದ ಮುಡಿ. ನನ್ನ ಮೊಮ್ಮಗಳು ಯೂಟ್ಯೂಬ್ ಮಾಡ್ಯಾಳೆ. ಎಲ್ಲರೂ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರೂ ನೋಡಿ ನನ್ನ ಮೊಮ್ಮಗಳನ್ನ ಬೆಳೆಸಿ. 2 hours later. ಏನ್ ಗೊತ್ತಾ ವಿಷಯ? ಸೂಪರ್ ಬಿಡು, ನಿನ್ ಮುಂದೆ ಏನು ಹೇಳಂಗೆ ಇಲ್ಲ. ಅದು ಮದುವೆ ಆಗೋ ಹುಡುಗ. ನನಗಿದ್ರ ಒಂಥರ ಸಂತೋಷ. ಇಲ್ಲ ನಿಜ ಮದುವೆ ಆಗೋ ಹುಡುಗ. ದುಬೈ ಹುಡುಗ. ನೀವ್ ಬರ್ತೀರಾ? ಕರ್ಕೊಂಡು ಹೋಗ್ತೀನಿ. ಅಡಿಗೆ ಮಾಡ್ತೀನಿ. ಅಯ್ಯೋ ದೇವ್ರೆ, ಖುಷಿ ಆಯ್ತು ನಿಮಗ್ ನೋಡಿ. ಅಲ್ಲ ಅಯ್ಯೋ ರಾಮ ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶಾಂಭವಿ ಮೆಂಡನ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಸಖತ್ತಾಗಿ ಪ್ರ್ಯಾಂಕ್ ಮಾಡಿದೆ. ನನ್ನ ಎಕ್ಸ್ಪೆಕ್ಟೇಷನ್ಗೂ ಮೀರಿ ಪ್ರ್ಯಾಂಕ್ ರೀಚ್ ಆಯಿತು. ಸೊ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ, ನಾನು ಅಜ್ಜಿಗೆ ಮಾತ್ರ ಪ್ರ್ಯಾಂಕ್ ಮಾಡಬೇಕು ಅಂತ ಹೋಗಿದ್ದು. ಬಟ್ ಆ ಇಮೇಜ್ ಹಂಗಿದೆ, ಏನು ಗೊತ್ತಾಗಲ್ಲ. ಯಾರು ನನ್ನ ಪಕ್ಕ ನಿಜ ಹುಡುಗ ನಿಂತಿದ್ದಾನೆ ಅಂತಾನೆ ತಿಳ್ಕೊಬೇಕು, ಆ ಥರ ಇತ್ತು. ಸೊ ಎಲ್ಲ ನಂಬುದ್ರು ಪಾಪ. ಸೊ ಮದುವೆ ಮಾಡೋಕ್ಕೆ ರೆಡಿಯಾಗಿ ಹೋಗಿದ್ರು. ಸೊ ಇದೆಲ್ಲ ತಮಾಷೆ ಗೈಸ್, ಯಾವ ಹುಡುಗನೂ ಇಲ್ಲ, ಏನೂ ಇಲ್ಲ. ಅದು ಜನರೇಟೆಡ್ ಇಮೇಜ್ ಗೈಸ್ ಅಷ್ಟೇ. ಸೊ ನಾನು ಇನ್ನೂ ಚಿಕ್ಕವಳು ಗೈಸ್, ನಾನು ಈಗಲೇ ಮದುವೆ ಆಗಲ್ಲ. ಇನ್ನು ನೀವು ಸಪೋರ್ಟ್ ಮಾಡಿಬಿಟ್ಟು ನಾನು ದೊಡ್ಡ ಯೂಟ್ಯೂಬರ್ ಆಗಬೇಕಲ್ವಾ. ಸೊ ಅಷ್ಟೇ, ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶಾಂಭವಿ ಮೆಂಡನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನಗೆ ಸಪೋರ್ಟ್ ಮಾಡಿ ಗೈಸ್, ನನ್ನ ಬೆಳೆಸಿ ಪ್ಲೀಸ್. ಯಾಕಂದ್ರೆ ನಾನು ಫನ್ ಬ್ಲಾಗ್ ಮಾಡ್ತಾ ಇದ್ದೀನಿ, ನಿಮಗೆಲ್ಲ ಇಷ್ಟ ಆಗುವಂತ ಬ್ಲಾಗ್ ಮಾಡ್ತೀನಿ, ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ಬೋರು ಆಗಿರೋ ತರ ವಿಡಿಯೋಸ್ ನಾನು ಮಾಡ್ತಿಲ್ಲ. ಸೊ ಇದೇ ತರದ ಫನ್ ಬ್ಲಾಗ್ ಮತ್ತೆ ಒಳ್ಳೆ ಕಂಟೆಂಟ್ ಮೂಲಕ ನಿಮ್ಮ ಮುಂದೆ ನಾನು ಬರ್ತಾನೆ ಇರ್ತೀನಿ, ಮತ್ತೆ ವಿಡಿಯೋಸ್ ಬರ್ತಾನೆ ಇರುತ್ತೆ. ನೀವು ನನಗೆ ಸಪೋರ್ಟ್ ಮಾಡಬೇಕು, ನಾನು ನಿಮ್ಗೆಲ್ಲ ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ ಗೈಸ್, ಓಕೆನಾ? ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಏನ್ ಮಾಡಬೇಕು ಹೇಳಿ, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಆಯ್ತಾ? ನನಗೆ ಸಪೋರ್ಟ್ ಮಾಡಬೇಕು. ಬಾಯ್. ಮತ್ತೆ ಸಿಗುವ ಈ ವಿಡಿಯೋನ ಎಲ್ಲರೂ ಫುಲ್ ನೋಡಿ, ಕಂಪ್ಲೀಟ್ ಆಗಿ ನೋಡಿ, ಮಿಸ್ ಮಾಡದೆ ನೋಡಿ, ಓಕೆನಾ? ಬಾಯ್, ಐ ಲವ್ ಯು.